ಇಲ್ಲಿ ಎದುರುಗಡೆ ಒಂದು ಗುಡ್ಡ ಕಾಣ್ತಾ ಇರ್ಬೇಕು ನಿಮಗೆ. JCB ಲಗ್ದು ಗುಡ್ಡ ಮಣ್ಣೆಲ್ಲ ಬೇರೆ ಕಡೆಯಿಂದ ತೆಗ್ದಿದ್ದಾರೆ. ಕನ್ನಲಿ ಪಕ್ಕ BDA ಲೇಔಟ್ ಏನು ನಡೀತಾ ಇದೆ ಅದರಲ್ಲಿ. ಈ ಗುಡ್ಡದ ಮೇಲೆ ಬೆಳಿಗ್ಗೆ ಹೊತ್ತು ತುಂಬ ನವಿಲುಗಳು ಬರ್ತದೆ. ಈ ಕನ್ನಲಿ ಕೆರೆ ಕಡೆ ಬಂದಿದ್ದಾಗ ಕೆರೆ ಏರಿಯಿಂದನೇ ನಿಮಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಚೆನ್ನಾಗಿ ಕಾಣ್ತಾ ಇತ್ತು. ಆವಾಗ ಹಂಗೆ ಅದು ಕೆರೆ ಕಡೆ ಫೋಟೋ ತಗೊಂಡು ಈ ಕಡೆ ಬಂದಾಗ ಈ ಗುಡ್ಡ ಕಾಣಿಸ್ತು, ನವಿಲುಗಳು ಕಾಣಿಸ್ತು. ಸೊ ನವಿಲುಗಳು ಹಿಂದೆಯೇ ಸೂರ್ಯ ಹುಟ್ತಾನೆ ಅಂತ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆಗೆ ಬಂದೆ. ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಒಂದು 5:45 ಹಂಗೆ ಬಂದುಬಿಟ್ರೆ ಮೊದಲನೇ ದಿನಕ್ಕೆ ಯಾವ ಫೋಟೋನೂ ಸಿಗಲಿಲ್ಲ. ಮೊದಲನೇ ದಿನ ಪೂರ್ತಿ ಮೋಡ ಆಗಿಬಿಟ್ಟಿತ್ತು, ಸೂರ್ಯ ಬರಲೇ ಇಲ್ಲ ಸರಿಯಾಗಿ. ಎರಡನೇ ದಿನ ಸೂರ್ಯ ಬಂತು, ನವಿಲುಗಳೊಂದು ಇರಲಿಲ್ಲ. ಮೂರನೇ ದಿನ ಮತ್ತೆ ನವಿಲುಗಳು ತುಂಬ ಇತ್ತು, ಸ್ವಲ್ಪ ಸಿಲ್ಔಟ್ ಫೋಟೋಗಳಾಯಿತು, ಆದರೆ ಸೂರ್ಯ ಒಂದು ಬರಲಿಲ್ಲ ಸರಿಯಾಗಿ. ನಾಲ್ಕನೇ ದಿನಕ್ಕೆ ಕರೆಕ್ಟಾಗಿ ಸೂರ್ಯ ದುಂಡಿಗೆ, ಕೆಂಪಗೆ, ಕೇಸರಿ ಬಣ್ಣಕ್ಕೆ ಕಾಣಬೇಕಾದ್ರೆ ಅದೇ ಸಮಯಕ್ಕೆ ನವಿಲು ಕರೆಕ್ಟಾಗಿ ನಿಂತಿತ್ತು ಆ ಗುಡ್ಡದ ಹತ್ರ. ಸೊ ಸಿಲ್ಔಟ್ ಲೆಕ್ಕಕ್ಕೆ ಚೆನ್ನಾಗಿ ಬಂತು ಫೋಟೋ. ಅದೃಷ್ಟ ಅಂದರೆ ಅದೇ ದಿನ ಅದೇ ಗುಡ್ಡದ ಮೇಲೆ ನವಿಲು ನರ್ತಿಸೋಕ್ಕೂ ಶುರು ಮಾಡ್ತು. ನವಿಲು ನರ್ತಿಸೋಕೆ ಶುರು ಮಾಡಿದ್ದು ಆ ಗರಿಗಳು ಕರೆಕ್ಟಾಗಿ ಸೂರ್ಯನ ಹಿನ್ನೆಲೆ ಇತ್ತು ಗರಿಗಳಿಂದೆ. ಸೊ ಆವತ್ತಿಗೂ ಚೆನ್ನಾಗಿ ಸಿಕ್ತು ಫೋಟೋಸು. ಒಂದಷ್ಟು ವೀಡಿಯೋನು ಮಾಡಿಕೊಂಡೆ ನವಿಲು ನರ್ತಿಸ್ತಾ ಇರೋದು. ಅದಾದಮೇಲೆ ಮತ್ತೆ ಒಂದು 2 ಸಲ 3 ಸಲ ಬಂದೆ. 2 ಸಲ ಮತ್ತೆ ನವಿಲುಗಳಿರಲಿಲ್ಲ, ಒಂದು ಸಲ ನವಿಲುಗಳಿತ್ತು, ಸೂರ್ಯ ತುಂಬ ಸರಿ ಇರಲಿಲ್ಲ. ಹಿಂಗೆ ಒಂದೇ ಜಾಗಕ್ಕೆ ಪದೇ ಪದೇ ಹೋಗ್ತಾ ಇರಬೇಕು ಅಂತ ನಾನು ಯಾವಾಗಲೂ, ಯಾರಾದರೂ ಪಕ್ಷಿ ಫೋಟೋಗ್ರಫಿ ಇರ್ಬೋದು, ಲ್ಯಾಂಡ್ಸ್ಕೇಪ್ ಇರ್ಬೋದು, ನಾನು ಬೇರೆ ಬೇರೆ ಜಾಗಕ್ಕೆ ಹೋಗಿ ಬೇರೆ ಬೇರೆ ಪಕ್ಷಿ ನೋಡೋದಕ್ಕಿಂತ ಒಂದೇ ಜಾಗಕ್ಕೆ ಪದೇ ಪದೇ ಹೋಗ್ತಾಯಿದ್ರೆ ಯಾವ ಪಕ್ಷಿ ಎಲ್ಲಿ ಬರುತ್ತೆ, ಎಲ್ಲಿ ಕೂರುತ್ತೆ, ಸೂರ್ಯ ಹುಟ್ಟೋದು ಎಲ್ಲಿ ಚೆನ್ನಾಗಿ ಕಾಣುತ್ತೆ ಎಲ್ಲನೂ ತಿಳ್ಕೊತಾ ಇರ್ಬೋದು.